ಸಭಾಪತಿ ಸ್ಥಾನಕ್ಕೆ ಈಗಾಗಲೇ ಹೊರಟ್ಟಿ ಅವರು ರಾಜೀನಾಮೆ ಕೊಟ್ಟಿದ್ದಾಗಿದೆ. ಅದರ ನಂತರದಲ್ಲಿ ಮಾತಾಡಿದ್ದಾರೆ. ಸರ್ಕಾರದ ನಡೆ ನನ್ನ ಮನಸ್ಸಿಗೆ ತುಂಬಾ ನೋವಾಗಿದೆ ಅಂದಿದ್ದಾರೆ. ನಾನು ಪರಿಸ್ಥಿತಿಗೆ ಒಳಗಾಗಿ ರಾಜೀನಾಮೆಯನ್ನ ನೀಡಿದ್ದೇನೆ ಅಂತ ಹುಬ್ಬಳ್ಳಿಯಲ್ಲಿ ಮಾಜಿ ಸಭಾಪತಿ ಹೊರಟ್ಟಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನಂಬಿಕೆ ಇಲ್ಲ ಅಂತಂದ್ರೆ ಅಲ್ಲಿರೋದು ಸರಿಯಲ್ಲ ಅನ್ನಿಸ್ತು. ಸದನದಲ್ಲಿ ಇನ್ಮುಂದೆ ಸಾಮಾನ್ಯ ಸದಸ್ಯನಾಗಿ ಭಾಗವಹಿಸುತ್ತೇನೆ. ನಾನೇನ್ ತಪ್ಪು ಮಾಡಿದ್ದೇನೆ, ಭ್ರಷ್ಟಾಚಾರ ಮಾಡಿದ್ದ ಅಂತ ಪ್ರಶ್ನೆ ಮಾಡಿದ್ದಾರೆ. ಅವಿಶ್ವಾಸ ನಿರ್ಣಯ ಮಂಡಿಸುವುದಕ್ಕೆ ಯಾವುದೇ ವಿಷಯ ಇಲ್ಲ. ನಾನು ಸಿಎಂ ಮನೆಗೆ ಹೋಗಿದ್ದು ನನ್ನ ತಪ್ಪು ಅಂತ ಬಸವರಾಜ ಹೊರಟ್ಟಿ ಹೇಳಿದ್ದಾರೆ. ಈಗಾಗಲೇ ವಿಪಕ್ಷಗಳು ಕೂಡ ಇದೇ ವಿಚಾರದ ಬಗ್ಗೆ ಕಿಡಿಯನ್ನ ಕಾರಿದ್ವು, ಆಕ್ರೋಶವನ್ನ ವ್ಯಕ್ತಪಡಿಸಿದ್ವು. ಒತ್ತಡದಿಂದ ರಾಜೀನಾಮೆಯನ್ನ ಕೊಡಿಸಿದ್ದಾರೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ವು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಬಸವರಾಜ ಹೊರಟ್ಟಿಯವರು ಕೂಡ ಮಾತಾಡಿದ್ದಾರೆ. ನಾನು ಯಾವುದೇ ಪಕ್ಷ ವಿರೋಧಿ ಚಟುವಟಿಕೆಗಳಾಗಿರಬಹುದು ಅಥವಾ ಯಾವುದೇ ತಪ್ಪು ಮಾಡಿರಲಿಲ್ಲ, ಆದರೂ ಕೂಡ ನನ್ನ ವಿರುದ್ಧ ಅವಿಶ್ವಾಸ ಮಂಡನೆ ಮಾಡೋದಕ್ಕೂ ಕೂಡ ಯಾವುದೇ ವಿಷಯಗಳಿರಲಿಲ್ಲ. ರಾಜೀನಾಮೆಯನ್ನ ಕೊಡಬೇಕಾಗಿ ಬಂತು, ಒತ್ತಡಕ್ಕೆ ಒಳಗಾಗಿ ನಾನು ಕೊಟ್ಟಿದ್ದೇನೆ ಅನ್ನುವಂಥದ್ದನ್ನ ಈಗ ಬಸವರಾಜ ಹೊರಟ್ಟಿ ಅವರೇ ಖುದ್ದು ಹೇಳಿದ್ದಾರೆ. ಸಭಾಪತಿ ಸ್ಥಾನಕ್ಕೆ ಬಸವರಾಜ ಹೊರಟ್ಟಿ ಅವರು ರಾಜೀನಾಮೆ ನೀಡಿರ್ತಕ್ಕಂಥದ್ದು ಸಾಕಷ್ಟು ಈಗ ಚರ್ಚೆ ಆಗಿರ್ತಕ್ಕಂಥದ್ದು. ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಸ್ವತಃ ಬಸವರಾಜ ಹೊರಟ್ಟಿ ಅವರು ನಮ್ಮ ಜೊತೆಗೆ ಅವ್ರನ್ನ ಮಾತಾಡ್ತೀನಿ. ಸರ್, ಈಗಾಗಲೇ ರಾಜೀನಾಮೆ ಕೊಟ್ಟಿರುವಂತದ್ದು ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ತಾವು ಕೂಡ ಗವರ್ನರಿಗೆ ಪತ್ರವನ್ನು ಬರೆದಿದ್ದೀರಿ. ಏನಂತ ಪತ್ರ ಬರೆದಿದ್ದೀರಿ? ನಾನು 24ನೇ ತಾರೀಕಿನ ರಾತ್ರಿ 11 ಗಂಟೆ ಸುಮಾರು ಜುಲೈದಾಗ ಮುಖ್ಯಮಂತ್ರಿ ಫೋನ್ ಮಾಡಿ ರಾಜೀನಾಮೆ ಕೊಡಬೇಕು ಅಂದ್ರು. ನಾನು ಹಾಸ್ಪಿಟಲ್ ಇದ್ದೆ, ಕೊಡ್ತೀನಿ ಅಂತ ಹೇಳಿದೆ. ಆಮೇಲೆ ಆಗಸ್ಟ್ 3ನೇ ತಾರೀಕು ಫೋನ್ ಮಾಡಿದ್ರು, ರಾಜೀನಾಮೆ ಕೊಡಂದ್ರು, ಕೊಡ್ತೀನಿ ಅಂತ ಹೇಳಿದೆ. ಆಮೇಲೆ ಅವಿಶ್ವಾಸ ನಿರ್ಣಯವನ್ನು ಮಂಡನೆ ಮಾಡಬೇಕು ಅಂತ ನಡೆದಿತ್ತು, ಎಲ್ಲ ನಡೀಲಿ ಅಂದೆ. ನಂದು ಅವರ ಮಾತುಕತೆಯಲ್ಲಿ 13ನೇ ತಾರೀಕಿನ ದಿವಸ ಅಭಿಚೇರಿ ಮಾಡಬೇಕು, 14ನೇ ತಾರೀಕು ಉಪಾಧ್ಯಕ್ಷನ ನೇಮಕ ಮಾಡಬೇಕು, ಆರಿಸಬೇಕು. ಆಮೇಲೆ ನಾನು ಅವ್ರ ಕೈಗೆ ಉಪಾಧ್ಯಕ್ಷ ರಾಜೀನಾಮೆ ಕೊಡಬೇಕು. ಉಪಾಧ್ಯಕ್ಷ ಇಲ್ಲಿಗ ರಾಜೀನಾಮೆ ಯಾರು ಕೊಡಬೇಕು? ನಾನು ಅವ್ರ ಹೆಸರು ಕೊಟ್ಟಿದ್ದೀನಿ. ಅವ್ರ ಉಪಾಧ್ಯಕ್ಷ ಆರಿಸಿ ಅವ್ರ ಕೈ ರಾಜೀನಾಮೆ ಕೊಟ್ಟು ವಿದಾಯ ಭಾಷಣ ಹೇಳಬೇಕು, ಎಲ್ಲರಿಗೂ ಕಥಂತ ಹೇಳಬೇಕಂತ ನನಗೆ ತಲೆಯಾಗಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಆ ಪರಿಸ್ಥಿತಿ ನಿರ್ಮಾಣ ಅಲ್ಲ. 7ನೇ ತಾರೀಕು ಬಂದ ಅವ್ರ ರಾಜೀನಾಮೆ ಇವತ್ತು ಕೊಡಬೇಕಂದ್ರು. ಅವರು ಮತ್ತೆ ನನಗೆ ಕೊಡಲೇಬೇಕು, ನೀವು ಇವತ್ತು ಕೊಡಲೇಬೇಕು, ನಮಗೆ ಒತ್ತಾಯ ಐತೆ ಅಂದ್ರು. ಅದು ಕೊಟ್ಟೆ. ಸಿಎಂ ಅವರು ಅದೇ ರೀತಿ ಸದಸ್ಯರು ಈ ರೀತಿ ಒತ್ತಡ ಹೇರಿ ತಮ್ಮ ರಾಜೀನಾಮೆ ಪಡೆಯುವಂತ ಉದ್ದೇಶ ಆದ್ರೆ ಏನಿತ್ತು? ನನಗೆ ಗೊತ್ತಿಲ್ಲ. ಅವ್ರು ಏನಿಲ್ಲ, ನಿಮಗೆ 14ನೇ ತಾರೀಕಿನ ತೀರ್ಮಾನ ಆಗಿ ಎಲ್ಲ ಮುಗಿದಿತ್ತದು. ಬಟ್ ಅವ್ರು ಒಮ್ಮಿಂದ ಮೇಲೆ 7ನೇ ತಾರೀಕು ಯಾಕೆ ಮಾಡಿದ ಗೊತ್ತಿಲ್ಲ, ಅದು ಅವ್ರಿಗೆ ಗೊತ್ತು. ಮತ್ತು ಅವರು ನೀವು ರಾಜೀನಾಮೆ ಇವತ್ತು ಕೊಡಲೇಬೇಕಂದ್ರು. ನಾನು ಐ ಡೋಂಟ್ ವಾಂಟ್ ಟು ಕನ್ಫರ್ಮ್ ವಿತ್ ಎನಿಬಡಿ, ಸೊ ಐ ಹ್ಯಾವ್ ಗಿವನ್ ದಿ ರೆಸಿಗ್ನೇಷನ್. ಸಾಕಷ್ಟು ನೋವಿನಿಂದ ರಾಜೀನಾಮೆ ಕೊಟ್ಟಿದ್ದಾಗಿ ತಾವು ಮನುಷ್ಯನಿಗೆ ಏನಂದ್ರೆ ಏನೂ ತಪ್ಪು ಮಾಡಿಲ್ಲ. ನಾನು ಸದನವನ್ನು ಒಳ್ಳೆ ರೀತಿ ನಡೆಸಿದ್ದೆ, ಎಲ್ಲ ಮಾಡಿದ್ದೆ. ಇಂಥದ್ರಾಗ ಮತ್ತೆ ಈ ತರ ಮಾಡಿದಾಗ ಸಹಜವಾಗಿ ಮನಸ್ಸಿಗೆ ನೋವಾತು. ನನಗೆ ಗೌರವಯುತವಾಗಿ ನಾವು ಹೋಗಿದ್ದೆ 14ನೇ ತಾರೀಕು. ಆ ಗೌರವಯುತವಾಗಿ ಹೋಗ್ಲಿಕ್ಕೂ ಸಹಿತ ಆಸ್ಪತ್ರೆ ಮಾಡಿಕೊಡೋದಕ್ಕೆ ನೋವಾಗಿದೆ ಮನಸ್ಸಿಗೆ. 46 ವರ್ಷ ನಾನು ವಿಧಾನ ಪರಿಷತ್ನಲ್ಲಿ ಇದ್ದೀನಿ, ಇನ್ನೂ 2 ವರ್ಷ ಇರ್ತೀನಿ. ನನ್ನಂತ ಒಬ್ಬ ಹಿರಿಯ ಸದಸ್ಯನಿಗೆ ಈ ರೀತಿ ಆದದ್ದಕ್ಕೆ ಸಹಜವಾಗಿ ನನ್ನ ಜಾಗದಾಗ ಯಾರಿದ್ರು ಅಂತ ನನಗೂ ಬಹಳಷ್ಟು ನೋವಾತು. ಮತ್ತು ನೋವನ್ನು ತಡ್ಕೊಂಡು ಇರಬೇಕಾಗುತ್ತೆ, ಅದಕ್ಕಂತ ತಡ್ಕೊಂಡಿದ್ದೀನಿ. ತಮ್ಮ ಮುಂದಿನ ನಡೆ ಯಾವ ರೀತಿ ಇರುತ್ತೆ? ಅಧಿವೇಶನ ಸ್ಟಾರ್ಟ್ ಆಗ್ತಾ ಇದೆ, ಸದನದಲ್ಲಿ ಭಾಗವಹಿಸ್ತೀನಿ. ಮಾಮೂಲಿ ಶಾಸಕನಾಗಿ ಭಾಗವಹಿಸ್ತೀನಿ. ನಮ್ಮ ಕೃಷಿ ಚಟುವಟಿಕೆಯಲ್ಲಿ ಭಾಗವಹಿಸ್ತೀನಿ. ಶಿಕ್ಷಕರ ಸಂಘಟನೆ ಅದಾವ, ಶಿಕ್ಷಕ ಸಂಘಟನೆಯನ್ನು ಮಾಡ್ತೀನಿ. ಮತ್ತು ಶಿಕ್ಷಕರಿಗೆ ಏನಾದರೂ ಇಲ್ಲಿ ಮಟ್ಟ ಮಾಡ್ತಾ ಬಂದೀನಿ. ಸಭಾಪತಿ ಇದ್ದಾಗ ಹೋರಾಟಗಳು ಮಾಡೋಕ್ಕಾಗಿದ್ದಿಲ್ಲ. ಈ ಶಿಕ್ಷಕರ ಅನ್ಯಾಯ ಆದ್ರೆ ಅವ್ರಿಗೆ ಅವ್ರ ಸಲುವಾಗಿ ಹೋರಾಟ ಮಾಡುವಂತ ಕೆಲಸವನ್ನ ಮೊದಲು ಹೆಂಗ್ ಮಾಡ್ತೀನಿ, ಇವಾಗ ಮಾಡ್ತೀನಿ. ಇದಿಷ್ಟು ಬಸವರಾಜ ಹೊರಟ್ಟಿ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರಿ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.